ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋಪಸಂದ್ರ ಸಮೀಪ ಆಟೋ ಮತ್ತು ಕಾರಿನ ನಡುವೆ ಸಂಭವಿಸಿದ ಭೀಕರ ಅಪಘಾತದಲ್ಲಿ 4 ಗಂಭೀರ ಗಾಯಗೊಂಡಿದ್ದಾರೆ. ಚಿಂತಾಮಣಿ ನಗರದಲ್ಲಿ ವಾಸವಾಗಿರುವ ಮಂಗಳಮುಖಿಯರಾದ ಮಮತಾ, ಸರೋಜಾ, ಶಬನ ಹಾಗೂ ಆಟೋ ಚಾಲಕ ನವಾಜ್ ತ್ರಿಚಕ್ರ ವಾಹನದಲ್ಲಿ ಮಾಡಿಕೆರೆ ಕ್ರಾಸ್ ಕಡೆಗೆ ತೆರಳುತ್ತಿದ್ದಂತಹ ಸಂದರ್ಭ. ಈ ವೇಳೆ ಎದುರುಗಡೆಯಿಂದ ಅತಿವೇಗ ಹಾಗೂ ಅಜಾಗರೂಕತೆಯಿಂದ ಬಂದ ಕಾರು ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಪಲ್ಟಿಯಾಗಿದೆ. ಗಾಯಾಳುಗಳನ್ನು ತಕ್ಷಣ ಆಂಬ್ಯುಲೆನ್ಸ್ ಮೂಲಕ ಚಿಂತಾಮಣಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಆಸ್ಪತ್ರೆಯಲ್ಲಿ ಕರ್ತವ್ಯದಲ್ಲಿದ್ದ ವೈದ್ಯರು ಸೂಕ್ತವಾದಂತಹ ಚಿಕಿತ್ಸೆ ನೀಡುವುದಕ್ಕೆ ವಿಳಂಬ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಂಗಳಮುಖಿಯರು ಮಾಡ್ತಿದ್ದಾರೆ. ಅಪಘಾತವಾಗಿ ಅರ್ಧ ಗಂಟೆ ಕಳೆದರೂ ಕೂಡ ಚಿಕಿತ್ಸೆ ನೀಡಲಾಗಿಲ್ಲ ಅಂತ ಆರೋಪಿಸಿದ ಅವರು ಎಕ್ಸ್ರೇಗಾಗಿ ಚಿಕ್ಕಬಳ್ಳಾಪುರಕ್ಕೆ ಹೋಗುವಂತೆ ವೈದ್ಯರು ಸೂಚಿಸಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟ ವೈದ್ಯರು ರಾತ್ರಿ ವೇಳೆ ಎಕ್ಸ್ರೇ ಸಿಬ್ಬಂದಿ ಲಭ್ಯವಿಲ್ಲದ ಕಾರಣಕ್ಕೆ ಚಿಕ್ಕಬಳ್ಳಾಪುರಕ್ಕೆ ರೆಫರ್ ಮಾಡಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟರು. ಬಳಿಕ ಕೆಲ ಮಂಗಳಮುಖಿಯರು ಗ್ರಾಮಾಂತರ ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಕಾರು ಚಾಲಕನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಗಾಯಾಳುಗಳಿಗೆ ನ್ಯಾಯ ಒದಗಿಸಬೇಕು ಅಂತ ಆಗ್ರಹಿಸಿದರು. ಘಟನೆ ಕುರಿತು ಮಾಹಿತಿ ತಿಳಿದ ತಕ್ಷಣ ಪೊಲೀಸರು ಆಸ್ಪತ್ರೆಗೆ ಹಾಗೂ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಪ್ಪತ್ತು ಜನ ಸೇರ್ತೀರ, ಲೇಡೀಸ್ಗೆ ಏನಾನ ಆಗಿದ್ರೆ 40 ಜನ ಸೇರ್ತೀರಿ. ನಾವು ಮಂಗಳಮುಖಿಯವರಿದ್ದೀರಿ, ನಮಗೆ ಯಾರಿಲ್ಲ. ನಾವು ನಾವು ನಂಬ್ಕೊಂಡಿದ್ದೀವಿ. ನಮ್ಮ ತಂದೆ ತಾಯಿ ಎಲ್ಲ ನೀವೇ ನಮಗೆ ನ್ಯಾಯ ಮಾಡಬೇಕು ಬಂದು. ನಮ್ಗೆ ಏನಾನ ಇವಾಗ ನೋಡಿ, ನಾವು 3 ಜನ ಟ್ರಾನ್ಸ್ಜೆಂಡರ್, ಅವರು ತುಂಬ ಕಷ್ಟದಲ್ಲಿದ್ದಾರೆ. ಇವಾಗ ಅವರು ಸಾಯೋ ಗಂಟ ಅವರೇ ಮಳ್ಕೊಂಡೆ ದುಡ್ಬೇಕು. ಇವಾಗ ಅವ್ರಿಗೆ ಯಾರು ತಿನ್ಸಾರಿದ್ದಾರೆ? ನೀವೇ ನಮ್ಗೆ ನ್ಯಾಯ ಮಾಡಿ. ಬಿಚ್ಚೆ ಇಲ್ಲಾದ್ರೆ ಬಿಚ್ಚೆ ಕೇಳ್ಕೊಂಡು ತಿನ್ಬೇಕು, ಇಲ್ಲಾದ್ರೆ ಇಲ್ಲ. ಹೊರಗಡೆ ಹೋಗ್ರೆ ಆಚೆ ಹೋಗ್ರಿ ಅಂತಾರೆ, ಆಚೆ ಇದ್ರೆ ಹಾಸ್ಪಿಟಲ್ ಹತ್ರ ಹೋಗ್ರಿ ಅಂತಾರೆ. ಯಾವ ಎಲ್ಲ ಒಬ್ಬೊಬ್ರು ಒಬ್ಬೊಂದು ಮಾತಾಡ್ತಾರೆ. ಯಾರು ನಮ್ಗೆ ಹೆಲ್ಪ್ ಮಾಡ್ತಾ ಇಲ್ಲ. ನೀವು ಎಫ್.ಆರ್ ಮಾಡ್ರಿ, ಬೆಳಗ್ಗೆ ಬಂದು ಮಾತಾಡ್ಕೊಂಡು ಅಂತಾರೆ. ನಾವು ಎಫ್.ಆರ್ ಮಾಡ್ಕೊಂಡು ಹೋಗ್ಬಿಟ್ರೆ ಬೆಳಗ್ಗೆ ಬಂದು ಮಾತಾಡ್ತಾರೆ. ಹತ್ತೋಗೊಂದು ಜನ ಸತ್ತೋಗ್ಬಿಟ್ರೆ ಏನೇನು ಆಗ್ಬಿಟ್ರೆ ನಮ್ಗೆ ಯಾರಿದ್ದಾರೆ? ನೀವೇ ನಮಗೆ ನ್ಯಾಯ ಕೊಡ್ಬೇಕು ಸರ್. ನಮಸ್ಕಾರ ಸರ್, ನಾವು ಮಂಗಳಮುಖಿಯವರು. ನಾವು 4 ಜನ ನಮ್ಮ ಆಟೋದಲ್ಲಿ ಹೋಗ್ತಾ ಇದ್ರು. ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ ಅಂದ್ರೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವ ತರ ಇದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ಲಂಚ ಇದ್ರೆ ಮಂಚ ಎಕ್ಕುತ್ತಾರೆ, ಇಲ್ಲಾಂದ್ರೆ ಎಕ್ಕಲ್ಲ. ಯಾವುದೇ ಡೆಲಿವರಿ ಕೇಸ್ ಬರ್ಲಿ 10,000, 20,000, 50,000 ದುಡ್ಡು ಕೊಟ್ರೆ ಡೆಲಿವರಿ ನಾರ್ಮಲ್ ಮಾಡ್ತಾರೆ. ಇಲ್ಲಾಂದ್ರೆ ಸಿಸರಿಂಗ್ ಕೊಯ್ದು ಮಲಗಿಸ್ತಾರೆ, ಒಂದು ಟ್ಯಾಬ್ಲೆಟ್ ಹಾಕಿ ಮಲಗಿಸ್ತಾರೆ. ಅದು ನಮಗೆ ಗೊತ್ತು. ನಮ್ಮ ಅಕ್ಕನೇ ಕರ್ಕೊಂಡ್ಬಂದಿದ್ದೀನಿ. ನಮ್ಮ ಅಕ್ಕನ ಕರ್ಕೊಂಡ್ಬಂದಿದ್ರೆ ಡೆಲಿವರಿ ಆಗಿದೆ ಇಲ್ಲಿ. ನೋವು ಅಂದಾಗ ಒಂದೇ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಹಾಕೊಂಡಿದ್ದಾರೆ. ಆಮೇಲೆ ಸುಮ್ಮನೆ ಆಗ್ಬಿಟ್ಟು ಆಮೇಲೆ ಕೊಯ್ದು ಮಾಡಿ ಕಳಿಸಿದ್ರು ಅಷ್ಟೇ. ಇಷ್ಟು ದೊಡ್ಡ ಚಿಂತಾಮಣಿಯಲ್ಲಿ ಇಷ್ಟೊತ್ತಲ್ಲಿ ಇದು ಎಷ್ಟಾಗಿಷ್ಟ ಏನು ಇಲ್ಲ ಅಂದ್ರೆ ಯಾವ ತರ ಇದು ಚಿಂತಾಮಣಿಯಲ್ಲಿ ಡಾಕ್ಟರ್ ಏನಾಗಿದ್ದಾರೆ? ಇಷ್ಟೊತ್ತಿನಲ್ಲಿ ಡಾಕ್ಟರ್ ಬರಲ್ಲ ಅಂತ ಬೆಳಗ್ಗೆ ಬರ್ತಾರಂತೆ, ಬೆಳಗ್ಗೆ ಮಾತನಾಡ್ಬೇಕಂತೆ ಡಾಕ್ಟರ್ ಹತ್ರ. ಇವಾಗ ಮಾತನಾಡಬಾರ್ದಂತ ಅವ್ರು ಹೇಳ್ತಿದ್ದಾರೆ. ಲೇಡೀಸ್ಗೆ ಏನಾನ ಆಗಿದ್ರೆ ನೀವೆಲ್ಲ 20 ಜನ ಸೇರ್ತೀರ, ಲೇಡೀಸ್ಗೆ ಏನಾನ ಆಗಿದ್ರೆ 40 ಜನ ಸೇರ್ತೀರಿ. ನಾವು ಮಂಗಳಮುಖಿಯವರಿದ್ದೀರಿ, ನಮಗೆ ಯಾರಿಲ್ಲ. ನಾವು ನಂಬ್ಕೊಂಡಿದ್ದೀವಿ. ನಮ್ಮ ತಂದೆ ತಾಯಿ ಎಲ್ಲ ನೀವೇ ನಮಗೆ ನ್ಯಾಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.